ನವೆಂಬರ್ ವೇಳೆಗೆ ಸಂಪುಟ ಪುನರ್ರಚನೆ ಫಿಕ್ಸ್ ಅಂತ ಹೇಳಲಾಗ್ತದೆ. ಸಚಿವಾಕಾಂಕ್ಷಿಗಳಿಗೆ ನವೆಂಬರ್ ತಿಂಗಳು ಶುಭ ತರುತ್ತಾ? ಕಾಂಗ್ರೆಸ್ ಅಲ್ಲಂತೂ ಡಜನ್ ಗಟ್ಟಲೆ ಸಚಿವಾಕಾಂಕ್ಷಿಗಳಿದ್ದಾರೆ. ಈ ಸಚಿವ ಸಂಪುಟ ಪುನರ್ರಚನೆ ಒಂದು ದೊಡ್ಡ ವಿಚಾರ ಆಗೋಗಿತ್ತು. ಹಾಗಾದ್ರೆ ಸಂಪುಟದಿಂದ ಹೊರ ಹೋಗೋರ ಸಂಖ್ಯೆ ಎಷ್ಟು? ಅರ್ಧದಷ್ಟು ಸಚಿವರನ್ನ ಸಂಪುಟದಿಂದ ಕೈ ಬಿಟ್ಬಿಡ್ತಾರಾ? ಬಹುತೇಕ 15ರಿಂದ 17 ಜನ ಸಚಿವರು ಸಂಪುಟದಿಂದ ಹೊರಗೆ. ಹೊಸಬರನ್ನ ಸಂಪುಟಕ್ಕೆ ತರೋದಕ್ಕೆ ಸಿಎಂ ನಿರ್ಧಾರ ಮಾಡಿದಾರಂತೆ. ಸಚಿವರ ಕಾರ್ಯವೈಖರಿ ಮೇಲೆ ನಿರ್ಧಾರವಾಗಲಿದೆ, ಯಾರ್ಯಾರ ಸ್ಥಾನ ಏನೇನು ಅಂತ ಹೇಳಿ. ಒಟ್ಟಿನಲ್ಲಿ ನವೆಂಬರ್ ವೇಳೆಗೆ ಸಂಪುಟ ಪುನರ್ರಚನೆ ಫಿಕ್ಸ್ ಆಗಿದೆ. ಸಚಿವಾಕಾಂಕ್ಷಿಗಳಿಗೆ ನವೆಂಬರ್ ತಿಂಗಳು ಶುಭವನ್ನ ತರುತ್ತಾ ಅನ್ನುವಂಥ ಪ್ರಶ್ನೆ. ಹೊಸಬರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅಂತ ಸಿಎಂ ಅಂತೂ ಡಿಸೈಡ್ ಮಾಡಿದ್ದಾರೆ. ಅಂಡ್ ಈ ಸಂಪುಟದಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತಿದ್ದಂತೆ ಸಾಕಷ್ಟು ಜನ, ಒಂದಷ್ಟು ಜನ ವೇಸ್ಟ್ ಕ್ಯಾಂಡಿಡೇಟ್ಸ್ ಇದ್ದಾರೆ. ಸಚಿವರಲ್ಲಿ ಏನಕ್ಕೂ ಪ್ರಯೋಜನ ಬರದಾರ ಒಂದಷ್ಟು ಜನ ಇದ್ದಾರೆ. ಈಗಾಗಲೇ ಯಾವ್ಯಾವ ಸಚಿವರು ಹೆಂಗೆಲ್ಲ ಕೆಲಸ ಮಾಡಿದ್ದಾರೆ ಈ ಕುರಿತ ರಿಪೋರ್ಟ್ ಹೈಕಮಾಂಡ್ ಹತ್ರ ಇದೆ. ಕೆಲ ಸಚಿವರ ಮೇಲೆ ನೇರವಾಗಿಯೇ ಶಾಸಕರು ಆರೋಪ ಮಾಡಿದ್ದಾರೆ. ಅಂತಹ ಸಚಿವರ ಮೌಲ್ಯಮಾಪನ ಮಾಡ್ತಾರೆ ವರಿಷ್ಠರು. ಈ ಹಿಂದೆಯೇ ಸಿಎಂಗೆ ಸೂಚನೆ ನೀಡಿತ್ತು ಹೈಕಮಾಂಡ್. ಆದರೆ ಸಿದ್ದರಾಮಯ್ಯ 30 ತಿಂಗಳು ಕಳೀಲಿ ಅಂತ ಮನವಿ ಮಾಡ್ಕೊಂಡಿದ್ರು. ಅದರಂತೆ ನವೆಂಬರ್ ವೇಳೆಗೆ ಸಂಪುಟ ಪುನರ್ರಚನೆ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಇವರು 5 ಗ್ಯಾರಂಟಿ ಜೊತೆಗೆ ಸಂಪುಟ ಪುನರ್ರಚನೆಯ ಗ್ಯಾರಂಟಿಯನ್ನ ಕೂಡ ಕೊಟ್ಟಿದ್ದಾರೆ. ಈ ಕುರಿತ ಮಾಹಿತಿ ನಮ್ಮ ಪ್ರತಿನಿಧಿ ದೀಪಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಒಂದಷ್ಟು ಮಾಹಿತಿ ನೀಡ್ತಾರೆ. ಗುಡ್ ಮಾರ್ನಿಂಗ್ ದೀಪಾ. ನವೆಂಬರ್ ವೇಳೆಗೆ ಸಂಪುಟ ಪುನರ್ರಚನೆ ಅಂತೂ ಇಂತೂ ಫಿಕ್ಸ್ ಆದಂಗೆ ಕಾಣಿಸ್ತಾ ಇದೆ. ಅದು ಎಷ್ಟು ಮಟ್ಟಿಗೆ ಆಗುತ್ತೆ, ಮುಂದಕ್ಕೆ ಹೋಗುತ್ತೆ ಗೊತ್ತಿಲ್ಲ. ಆದರೆ ಸಚಿವಾಕಾಂಕ್ಷಿಗಳ ಒಂದು ಎಷ್ಟು ಜನ ಇದ್ದಾರಲ್ಲ, ಆ ನಂಬರ್ಗೇನು ಕಡಿಮೆ ಇಲ್ಲ ಕಾಂಗ್ರೆಸ್ನಲ್ಲಿ. ಆದರೆ ಹೊರಗಡೆ ಯಾರ್ಯಾರು ಹೋಗ್ತಾರೆ ಅನ್ನೋದು ಇಲ್ಲಿ ಪ್ರಶ್ನೆ ದೀಪಾ. ಸೊ ಸದ್ಯದ ಅಪ್ಡೇಟ್ಸ್ ಏನಿದೆ, ಕಾಂಗ್ರೆಸ್ ಮನೆಯಲ್ಲಿ ಏನೆಲ್ಲ ನಡೀತಾ ಇದೆ ದೀಪಾ? ಸಿಂಧೂರ, ನವೆಂಬರ್ ವೇಳೆಗಂತೂ ಸಚಿವ ಸಂಪುಟ ಪುನರ್ರಚನೆ ಮಾಡುವಂತಹದ್ದು ಫಿಕ್ಸ್. ಈಗ 2-3 ತಿಂಗಳ ಹಿಂದೆಯೇ ಪುನರ್ರಚನೆ ಆಗಬೇಕು ಅನ್ನುವಂತಹದ್ದು ಒಂದಿಷ್ಟು ಜನ ಒತ್ತಡ ಹಾಕಿದ್ರು. ಈವನ್ ಖುದ್ದು ಹೈಕಮಾಂಡ್ ಕೂಡ ಸಿಎಂ ಸಿದ್ದರಾಮಯ್ಯಗೆ ಆ ರೀತಿಯ ಒಂದು ಸೂಚನೆಯನ್ನು ಕೂಡ ನೀಡಿತ್ತು ಅನ್ನುವಂತ ಮಾಹಿತಿ ಇದೆ. ಅಂದ್ರೆ ಪುನರ್ರಚನೆ ಮಾಡಿ ಅನ್ನುವಂತಹದ್ದು ಅವರು ಕೊಟ್ಟಂತಹ ನಿರ್ದೇಶನ. ಆದ್ರೆ ಇಲ್ಲಿಯವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಒಂದು ಜೇನುಗೂಡಿಗೆ ಕಲ್ಲೊಡೆಯೋದು ಇಷ್ಟು ಬೇಗ ಬೇಡ ಅನ್ನುವಂತಹದ್ದು. ಯಾಕಂದ್ರೆ ಯಾವುದೇ ಸಚಿವರಾದ್ರೂ ಕೂಡ 1-2 ವರ್ಷನಾದ್ರೂ ಒಂದು ಖಾತೆಯಲ್ಲಿ ಇರಬೇಕು ಅನ್ನುವಂತಹದ್ದು. ಜೊತೆಗೆ 30 ತಿಂಗಳ ಬಳಿಕ ಅವರನ್ನ, ಅಂದ್ರೆ ಅವರ ಕಾರ್ಯವೈಖರಿ, ಅವರ ಒಂದಿಷ್ಟು ಅಭಿವೃದ್ಧಿ ಕೆಲಸಗಳು ಏನೇನ್ ಮಾಡ್ತಾರೆ ಮಾಡಲ್ಲ ಅನ್ನೋದ್ರ ಮೇಲೆ ಬದಲಾವಣೆ ಮಾಡೋಣ ಅನ್ನುವಂತಹ ಕನ್ವಿನ್ಸ್ ಅನ್ನ ಹೈಕಮಾಂಡ್ಗೆ ಮಾಡಿದ್ರು ಸಿದ್ದರಾಮಯ್ಯ. ಹಾಗಾಗಿ ನವೆಂಬರ್ ವೇಳೆಗೆ ಬಹುತೇಕವಾಗಿ ಪುನರ್ರಚನೆ ಆಗತ್ತೆ ಅನ್ನುವಂತಹದ್ದು ಈಗ ಫಿಕ್ಸ್ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ವಿಶೇಷ ಅಂತಂದ್ರೆ ಕೇವಲ ಇಷ್ಟು ದಿನ 5-6 ಜನ ಸಚಿವರನ್ನ ಮಾತ್ರ ಕೈ ಬಿಡ್ತಾರೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಬಹುತೇಕವಾಗಿ ಅರ್ಧದಷ್ಟು ಜನರನ್ನ ಕೈ ಬಿಡಬೇಕು ಸಂಪುಟದಿಂದ ಅನ್ನುವಂತಹದ್ದನ್ನ ಒಂದಿಷ್ಟು ಚಿಂತನೆಯನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಯಾಕಂದ್ರೆ ಯಾವ್ಯಾವ ಸಚಿವರ ಕಾರ್ಯವೈಖರಿ ಹೇಗಿದೆ, ಬಹಿರಂಗ ಅಸಮಾಧಾನಗಳಿತ್ತು, ಬಹಿರಂಗ ಅಸಮಾಧಾನ ಯಾವ ಸಚಿವರುಗಳ ಮೇಲೆ ಇದೆ, ಹೀಗೆ ಅನೇಕ ಮಾನದಂಡಗಳನ್ನ ಇಟ್ಕೊಂಡು ಅಂತಹ ಸಚಿವರುಗಳು ಜೊತೆಗೆ ತಮ್ಮ ಇಲಾಖೆಯಲ್ಲಿ ಇಲ್ಲಿಯವರೆಗೆ ಏನೆಲ್ಲ ಪ್ರೋಗ್ರೆಸ್ ಅನ್ನ ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಆ ಸಚಿವರುಗಳನ್ನ ತೆಗಿಬೇಕು, ಸಂಪುಟದಿಂದ ಹೊರಹಾಕಿ 5-6 ಬಾರಿ ಗೆದ್ದಂತಹ ಅನೇಕ ಜನ ಸಚಿವರಿದ್ದಾರೆ, ಅವರಿಗೆ ಅವಕಾಶ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಚಿಂತನೆ ನಡೆದಿದೆ. ಆ ನಿಟ್ಟಿನಲ್ಲಿ ಸುಮಾರು 15ರಿಂದ 17 ಜನ ಸಚಿವರುಗಳು ಸಂಪುಟದಿಂದ ಹೊರ ಹೋಗ್ತಾರೆ ಅನ್ನೋ ಮಾಹಿತಿ ಕೂಡ ಇರುವಂತಹದ್ದು. ನವೆಂಬರ್ ವೇಳೆಗೆ ಯಾರು ಹೊರಗೆ ಹೋಗ್ತಾರೆ, ಯಾರು ಇನ್ನಾಗ್ತಾರೆ ಅನ್ನುವಂತಹದ್ದು ಕೂಡ ಕುತೂಹಲದ ಜೊತೆಗೆ ಆಕಾಂಕ್ಷಿಗಳ ಪಟ್ಟಿಯೂ ಕೂಡ ದೊಡ್ಡದಾಗಿದೆ. ಯಾಕಂದ್ರೆ ಈ ಹಿಂದೆಯೇ 3-4 ತಿಂಗಳ ಹಿಂದೆಯೇ ಅವರು ಸಂಪುಟಕ್ಕೆ ಸೇರ್ಬೇಕು ಅನ್ನೋ ಕಸರತ್ತನ್ನ ಶುರು ಮಾಡಿರೋದ್ರಿಂದ ಸಾಕಷ್ಟು ಜನ ಆಕಾಂಕ್ಷಿಗಳು ಕೂಡ ಇರೋದ್ರಿಂದ ಯಾರು ಇನ್ನಾಗ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ ಸಿಂಧೂರ. ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.